ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರದ ಹತ್ತಿರ ಇರುವಂತಹ ಇಕ್ಕೇರಿಯಲ್ಲಿದ್ದೇವೆ. ಇಕ್ಕೇರಿಯಲ್ಲಿ ಅಘೋರೇಶ್ವರ ದೇವಸ್ಥಾನ ತುಂಬ ಪ್ರಖ್ಯಾತವಾದ ದೇವಸ್ಥಾನ. 16ನೇ ಶತಮಾನದಲ್ಲಿ ಕೆಳದಿ ನಾಯಕರು ಇಲ್ಲಿ ನಿರ್ಮಿಸಿದಂತಹ ದೇಗುಲ, ಕೆಳದಿ ನಾಯಕರ ವಾಸ್ತುಶಿಲ್ಪದ ಮೇರುಕೃತಿ ಇದಾಗಿದೆ. ವಿವಿಧ ಬಣ್ಣದ ಶಿಲೆಗಳಿಂದ ಈ ದೇಗುಲವನ್ನು ನಿರ್ಮಿಸಲಾಗಿದೆ. ಸುಮಾರು 120 ವರ್ಷಗಳ ಕಾಲ ಇಕ್ಕೇರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕೆಳದಿಯ ನಾಯಕರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಇವರು ನಿರ್ಮಿಸಿದಂತಹ ದೇಗುಲದಲ್ಲಿ ಸಿಗುವಂತಹ ಅಕ್ಷರಗಳಿಗೂ ಆ ಕಾಲದಲ್ಲಿ ಬರೆದಂತಹ 16ನೇ ಶತಮಾನದ ಅಕ್ಷರಗಳನ್ನು ಶಿಲೆಯ ಮೇಲೆ ಕೆತ್ತಲಾಗಿದೆ. ಇಲ್ಲಿ ಇರುವ ಒಂದು ನಂಬಿಕೆ ಬಹಳ ಮುಖ್ಯವಾದದ್ದು. 2 ಹಲ್ಲಿಗಳಿವೆ. 2 ಹಲ್ಲಿಗಳು ಒಂದಾದರೆ ಜಗತ್ತೇ ಅಂತ್ಯವಾಗುತ್ತೆ ಎಂಬಂತಹ ಒಂದು ನಂಬಿಕೆ. ಈ 2 ಹಲ್ಲಿಗಳು ಒಂದಾಗಬಾರದು ಎಂಬ ಕಾರಣಕ್ಕೋಸ್ಕರ ಒಂದು ಚೇಳನ್ನು ಅಲ್ಲಿ ಕೆತ್ತಲಾಗಿದೆ. ಜನಗಳು ಸಹ ಬಂದವರು ಒಂದು ಗೆರೆಯನ್ನು ಮಧ್ಯದಲ್ಲಿ ಹಾಕ್ತಾರೆ. ಈ ಸುಂದರವಾದ ಕೆತ್ತನೆಯನ್ನು ಶಿಲ್ಪಿಗಳು ಮನೋಹರಗೊಳಿಸಿದ್ದಾರೆ. ಅಂತೂ ಯಾವುದೋ ಲೋಕವನ್ನು ಸೃಷ್ಟಿಸಿದಂತೆ ಕಾಣುತ್ತೆ. ಎಂತಹ ಅದ್ಭುತವಾದ ಕಲಾಚಾತುರ್ಯವನ್ನು ಶಿಲ್ಪಿ ಇಲ್ಲಿ ಮೆರೆದಿದ್ದಾರೆ. ಅಘೋರೇಶ್ವರ ದೇವಸ್ಥಾನದ ನೆರೆಯಲ್ಲೇ ಅಖಿಲಾಂಡೇಶ್ವರಿ ದೇವಸ್ಥಾನ. ಈ ಅಖಿಲಾಂಡೇಶ್ವರಿ ದೇವಸ್ಥಾನದ ಬಾಗಿಲು ತುಂಬ ಆಕರ್ಷಿತವಾಗಿದೆ. ಇಲ್ಲಿ ಸುಂದರವಾದ ಕೆತ್ತನೆಯನ್ನು ಮಾಡಲಾಗಿದೆ. ಅತಿ ಸೂಕ್ಷ್ಮವಾದ ಕೆತ್ತನೆಗಳಿಂದ ಈ ದೇಗುಲವನ್ನು ನಿರ್ಮಿಸಲಾಗಿದೆ. ಹೊರಭಾಗಕ್ಕೆ ಬಂದ ಹಾಗೆ ಎಷ್ಟು ಚಂದವಾದ ನೋಟವನ್ನು ನಾವು ಕಾಣಬಹುದು ಅಂತ ಹೇಳಿದ್ರೆ, ಸಂಜೆಯ ಒಂದು ಸಮಯದಲ್ಲಿ ಈ ನೋಟ ಮನಸ್ಸಿಗೆ ಮುದಗೊಳಿಸುತ್ತದೆ. ಈ ದೇಗುಲಗಳ ಆವರಣದಲ್ಲಿ ನಮಗೆ ಮನಸ್ಸಿಗೆ ಸೆಳೆಯೋದು ನಂದಿ ಮಂಟಪ. ನಂದಿಯನ್ನು ಕಪ್ಪು ಶಿಲೆಯಿಂದ ಸುಂದರವಾಗಿ ಕೆತ್ತಲಾಗಿದೆ. ಈ ನಂದಿ ಮಂಟಪದಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾಲಿನ ಮಧ್ಯೆ ನುಸುಳುವಂತಹ ಕೆಲಸವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡಬಾರ್ದು. ಇದನ್ನು ನಿಷೇಧಿಸಲಾಗಿದೆ. ಈ ಸುಂದರ ತಾಣವನ್ನು ವೀಕ್ಷಿಸಲು ಬನ್ನಿ, ಸಂರಕ್ಷಿಸಿ, ಕಣ್ತುಂಬಿಕೊಳ್ಳಿ, ಆನಂದಿಸಿ.